ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಎಂತ ತುಂಟ ನೀವು, ನನ್ನನ್ನೇ ಯಾಮರ್ಸ್ಬಿಟ್ರಲ್ವಾ? ನಿಮ್ನ ದಿಟ್ಟವಾಗ್ಲೂ ನಾನು ಸನ್ಯಾಸಿನೇ ಅನ್ಕೊಂಡ್ಬಿಟ್ಟಿದ್ದೆ. ಅದಲ್ದೆ ಕಾಲೇಜಲ್ಲಿ ಬೇರೆ ಬೈದ್ಬಿಟ್ಟಿದ್ದೆ. ನನ್ನ ಕ್ಷಮಿಸ್ತೀರಾ ಅಲ್ವಾ? ನನ್ನ ಹಿಂದೆ ಬತ್ತಿದ ಹುಡ್ಗ ಮತ್ತೆ ನನ್ನ ಮದುವೆ ಆಗೋ ಹುಡ್ಗ ಇಬ್ರು ಒಬ್ರೇಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಟ್ಟೆಲ್ಲ ಆಗಿದ್ದು ನಿಮ್ಮ ತರ್ಲೆಯಿಂದನೆಯ. ಹೌದು, ನಾನೇನಾದ್ರೂ ನಿಮ್ಮನ್ನ ಬ್ಯಾಡ ಅಂದಿದ್ರೆ ಏನ್ ಮಾಡ್ತಿದ್ರಿ? ಆದ್ರೆ ನಿಮ್ಮನ್ನ ಒಪ್ಕೊಳ್ದಲ್ಲೇ ಇರಕ್ಕೆ ನನ್ನ ಮನ್ಸು ಒಪ್ಕೊಂಡಿರ್ಲಿಲ್ಲ. ಇದೇ ಅಲ್ವಾ ಪ್ರೀತಿ ಅಂದ್ರೆ? ನಂಗೆ ನೀವಂದ್ರೆ ತುಂಬಾ ಇಷ್ಟ. ಬದ್ದು ಹುಡ್ಗ ನಾವ್ ಅಂದ್ಕೊಂಡಂಗ್ ಇಲ್ವಲ್ಲ ಅಂತ ಏಟ್ ಖುಷಿ ಆಗ್ತೈತೆ ಗೊತ್ತಾ? ಈ ಕಾಲಕ್ ತಕ್ಕನಂಗ್ ಇದನವ. ನಿಂತನು ಸಾನೆ ತಲಾಟೆ ಮಾಡ್ಯವನೆ ಅಂತ ಆಯ್ತಲ್ಲ. ಏಟ್ ಸಂದಾಗ ಮಾತಾಡ್ದ ಗೊತ್ತಾ? ಆದ್ರೆ ಏನಾದ್ರೆ ಅತ್ಯವ, ಏನಾಯ್ತು? ಅಯ್ಯೋ, ನಿನ್ ಹುಡ್ಗನ್ ಬಗ್ಗೆ ಏನೂ ತಕರಾರಿಲ್ಲ ಬಿಡವ್ವ. ಆದ್ರೆ ಆ ಮನೆಯವ್ರೆಲ್ಲ ತುಂಬಾ ಸಂಪ್ರದಾಯಸ್ಥಂಗ್ ಕಾಣಿಸಿದ್ರು. ಏಟೊತ್ಕು ಜಪ ತಪ ಪೂಜೆ ಪುನಸ್ಕಾರ ಅನ್ಕೊಂಡೇ ಇರ್ತಾರೆ. ಮತ್ ಎಲ್ಲಾನು ಅಮ್ಮಾಜಿ ಮಾತಂಗೆ ನಡಿಬೇಕು ಆ ಮನೇಲಿ. ಅಂದ್ರೆ ಅಕ್ಕ ಮನೆ ಹೋದ್ಮ್ಯಾಕೋ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅನ್ನೋ ಬೇಲಿನಾಗೆ ಬದುಕ್ಬೇಕಾ? ಹಂಗೆ ಯಾಕೆ ಹೇಳ್ತ್ಯಾ? ಬೇಲಿ ಹಾಕದ್ ನಮ್ ಭದ್ರತೆಗೆ ಅಲ್ವಾ? ನಮ್ಮನೆನಾಗೂ ಅಪ್ಪಯ್ಯ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳದ್ರಿಂದ ನಮ್ ಒಳ್ಳೇದೇ ಐತಲ್ವಾ? ಹೂ ಕಣವ. ಆದ್ರೆ ಕೆಲವೊಂದ್ಸಲ ಅಣ್ಣ ಹಿಂಗೆ ಒಳ್ಳೇದೆಲ್ಲ ಕೆಡ್ದ ಕಾಣ್ಸುತ್ತಲ್ಲ, ಅದೇ ಬೇಜಾರು. ಏನ್ ಗೊತ್ತಾ, ನೀನಂದ್ರೆ ಅಮ್ಮಾಜಿಗೆ ಸಾನೆ ಮೆಚ್ಗೆ. ನೀನ್ ಆ ಮನೆಯಾಕ್ ಹೋದ್ಮೇಲೆ ತುಂಬಾ ಖುಷಿಯಾಗಿರ್ತೀಯವ್ವ. ನಂಗಂತೂ ಚಿಂತೆನೇ ಇಲ್ಲ. ಅಕ್ಕ ನೀತು ಅಕ್ಕನ್ ಫೋನು. ಹಲೋ, ಏನು? ಹೌದಾ? ಚಿಕ್ಕಪ್ಪ, ನಂಗೆ ಮನ್ಸೇ ಸರಿ ಇಲ್ಲ ಚಿಕ್ಕಪ್ಪ. ಹೌದಾ? ಮೃತ್ಯುಂಜಯ ಜಪ ಮಾಡಯ್ಯ, ಮನ್ಸಲ್ಲಿರೋ ಚಿಂತೆ ಎಲ್ಲ ದೂರ ಆಗ್ಬಿಡುತ್ತೆ. ಚಿಕ್ಕಪ್ಪ, ನಿಮ್ ಸೊಸೆ ನೋಡಿದೀರಾ? ನಮ್ ಚಂಚಲನ್ನ ಪ್ರತಿದಿನ ನೋಡ್ತೀನಲ್ಲ. ಯಾಕೆ, ಏನಾಯ್ತು ಅವಳಿಗೆ? ಅತ್ಗೆ ಅಲ್ಲ ಚಿಕ್ಕಪ್ಪ, ಇನ್ನೊಬ್ಳು ಸೊಸೆ, ಭಾವಿ ಸೊಸೆ. ಓಹೋ, ತಮ್ಮ ಭಾವಿ ಪತ್ನಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡಿದ್ದೀನಲ್ಲ ಫೋಟೋದಲ್ಲಿ. ಪ್ರತ್ಯಕ್ಷ ದರ್ಶನ ಆಗ್ಬೇಕು ಅಂದ್ರೆ ಮದುವೆವರೆಗೂ ಕಾಯ್ಬೇಕು. ಮದ್ವೆಲ್ಲ ಅಲ್ಲಿವರೆಗೂ ನೋಡಲ್ವಾ? ಏನ್ ಚಿಕ್ಕಪ್ಪ ನೀವು, ನಿಮ್ಗೆ ಮಗನ್ ಬಗ್ಗೆ ಇವನ್ ಮದ್ವೆ ಬಗ್ಗೆ ಚೂರು ಇಂಟ್ರೆಸ್ಟೇ ಇಲ್ಲ ಅಲ್ವಾ? ಇರ್ಲಿ ಬಿಡಿ. ಅಯ್ಯೋ, ಬೇಜಾರ್ ಮಾಡ್ಕೋಬೇಡ ಕಣೋ, ನಾನು ಹೇಳಿದ್ದು ಹಾಗಲ್ಲ. ಮತ್ತಿನ್ನೇನು, ನನ್ ಚಿಕ್ಕಪ್ಪನೇ ನನ್ನ ಹುಡುಗಿನ ಇನ್ನೂ ನೋಡಿಲ್ಲ ಅಂದ್ರೆ ನಂಗದ್ ಕೊರಿಯೋದಿಲ್ವ ಚಿಕ್ಕು? ನೀವಷ್ಟೇ ಅಲ್ಲ, ಚಿಕ್ಕಮ್ಮ ಅಣ್ಣ ಅತ್ತಿಗೆ ಯಾರೂ ನೋಡಿಲ್ಲ. ಅದಕ್ಕೆ ನನ್ನ ಮನ್ಸೇ ಸರಿ ಇಲ್ಲ. ಹೌದು ಕಣೋ, ಅಮ್ಮಾಜಿ ಮೊನ್ನೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ನನಗೂ ಬೇಜಾರಿದೆ. ಮತ್ತೆ ಅಮ್ಮಾಜಿಗೆ ಹೇಳಿ ಹುಡುಗಿನ ನೋಡ್ಬೇಕು ಅಂತ. ಎಲ್ಲ ಕಳ್ಳ,
ಈ ಜ್ಯೋತಿಷ್ಯ ಚಿಂತಾಮಣಿ ನಿನ್ ಕಣ್ಣಿಗೆ ದಡ್ಡನ್ ತರ ಕಾಣಿಸ್ತಿದ್ದೀನೇನೆಯ ನಿನ್ ಹುಡುಗಿನ ನಿನಗ್ ನೋಡ್ಬೇಕು ಅನ್ನೋ ಆಸೆ, ಅದಕ್ಕೆ ನಾವ್ಯಾರು ನೋಡಿಲ್ಲ ಅಂತ ನೆಪ ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿ ಪ್ರಯಾಣ ಬೆಳೆಸೋ ಪ್ಲಾನ್ ಬೋಲೆ ಇದೆಯಾ? ಚಿಕ್ಕಪ್ಪ ನೀವೇನಾದ್ರೂ ಮಾಡಿ ಪ್ಲೀಸ್. ನನ್ ಮಗ ಇಷ್ಟು ಜೋರು ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣೋ. ಅದಕ್ಕೆ ನೀವು ಬರ್ಬೇಕು. ಸಾರಿ, ನಾನು ಎಲ್ಗೂ ಬರಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಅಮ್ಮಾಜಿ ನಂಗೆ ಆಶೀರ್ವಾದ ಮಾಡಿ ಅಮ್ಮಾಜಿ. ಒಳ್ಳೇದಾಗ್ಲಿ. ಏನ್ ವಿಷಯ? ಅಮ್ಮಾಜಿ, ನಾಳೆ ಒಂದು ಆಡಿಟೋರಿಯಂ ಅಲ್ಲಿ ಫಂಕ್ಷನ್ ಇದೆ, ತುಂಬಾ ಜನ ಸೇರ್ತಾ ಇದ್ದಾರೆ. ಆ ಫಂಕ್ಷನಿನ ಸ್ವೀಟ್ಸ್ ಅಂಡ್ ಕೇಟರಿಂಗ್ ಆರ್ಡರ್ ನಮ್ಗೆ ಸಿಕ್ಕಿದೆ. ಇದು ನನ್ನ ಫಸ್ಟ್ ಆರ್ಡರ್ ಅಮ್ಮಾಜಿ. ತುಂಬಾ ಸಂತೋಷ ಜನಾರ್ದನ್. ಕಂಗ್ರಾಟ್ಸ್ ಮನೆ, ಕಂಗ್ರಾಟ್ಸ್. ಥ್ಯಾಂಕ್ಸ್ ಅಪ್ಪ. ಅಮ್ಮಾಜಿ ಸ್ವೀಟ್ಸ್ನ ಈಗ ಅಮ್ಮಾಜಿ ಸ್ವೀಟ್ಸ್ ಅಂಡ್ ಕೇಟರಿಂಗ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಇದೀಯಾ. ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ ಯು ನಂದನ್. ನೀನ್ ಇದನ್ನ ಮುಂದೊಂದ್ ದಿನ ಅಮ್ಮಾಜಿ ಸ್ವೀಟ್ಸ್ ಅಂಡ್ ರೆಸ್ಟೋರೆಂಟ್ ಅನ್ನೋ ಲೆವೆಲಿಗೆ ತಗೊಂಡೋಗ್ತೀಯ ಬಿಡು. ತುಂಬಾ ಹೆಮ್ಮೆ ಆಗ್ತಿದೆ ಕಂದ. ಒಳ್ಳೇದಾಗ್ಲಿ. ಹಾಗೆ ಯಾವ ಪ್ರಾಬ್ಲಮ್ಸ್ ಬರಬಾರ್ದು, ಪ್ಲಾನಿಂಗ್ ಮಾಡ್ಕೋ. ಆಯ್ತಮ್ಮಾಜಿ. ಪದ್ಮಿನಿ ಮನೆ ಸೊಸೆ ಆಗ್ತಾಳೆ ಅಂತ ನಿಶ್ಚಯ ಆಗಿದ್ದೇ ಆಗಿದ್ದು ಸಿಹಿ ಸುದ್ದಿ. ಶುಭ ಶಕುನ ಅಲ್ವಾ ಅಮ್ಮಾಜಿ? ಅಮ್ಮಾಜಿ, ಅದು ನಾವ್ ಯಾರು ಪದ್ಮಿನಿ ನೋಡಿಲ್ಲ, ಎಲ್ರೂ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಒಂದ್ಸಲ ಹಸ್ಲೂರ್ಗ್ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತ. ನಾಳೆ ತುಂಬಾ ದಿನ ಚೆನ್ನಾಗಿದೆ. ನಾಳೆನೆ ನೀವು ಒಪ್ಪಿಗೆ ಕೊಟ್ರೆ ಮಾತ್ರ. ನಂದನ್ನು ಅಷ್ಟೇ. ಆ ಹುಡುಗಿನ ರಸ್ತೆಯಲ್ಲಿ ನೋಡಿದ್ದು. ಆ ಹುಡುಗಿನೂ ಹಾಗೆ ನಂದನ್ನ ಇನ್ನ ನೋಡಿಲ್ಲ. ಇಬ್ರು ಒಂದ್ಸರಿ ಮುಖಾಮುಖಿ ಭೇಟಿಯಾಗಿ ಮಾತಾಡ್ಕೊಂಡ್ರೆ ಒಳ್ಳೇದು ಅನ್ಸತ್ತೆ. ಹೋಗ್ಬನ್ನಿ. ಜಯಂತಿ, ಚಂಚಲ, ನೀವಿಬ್ರು ಇವ್ರ ಜೊತೆ ಹೋಗ್ಬಿಟ್ ಬನ್ನಿ. ಹಾಗಿದ್ರೆ ಭುಜಂಗ ಅವ್ರಿಗೆ ಈಗ್ಲೇ ವಿಷಯ ತಿಳಿಸ್ಬೇಕೇನೋ? ಬೇಡ ಬೇಡ ಬೇಡ, ನಾಳೆ ನಾನು ಹೋಗ್ತಿರೋದು ಪದ್ಮಿನಿಗೆ ಸರ್ಪ್ರೈಸ್ ಆಗೇ ಇರಲಿ. ಫೋನ್ ಮಾಡಬೇಡಿ ಪ್ಲೀಸ್. ನೀನ್ ಯಾಕೆ ಹಿಂಗ್ ಗಾಬರಿ ಆಗಿದ್ಯಾಕ? ಯೋನಂದ್ಲವ ನೀತು? ಅತ್ಯವ ಡ್ಯಾನ್ಸ್ ಅಪ್ಲಿಕೇಶನ್ಗೆ ನೀತು ನಂಬರ್ ಕೊಟ್ಟಿದ್ನಾ, ಅಕ್ಕೀಗ ಮೆಸೇಜ್ ಬಂದೈತಂತೆ ನಾಳೆನೆ ಬೆಂಗಳೂರಿನಾಗ ಸೆಕೆಂಡ್ ರೌಂಡ್ ಆಡಿಷನ್ ಐತೆ ಅಂತ. ನಾಳೆನಾ? ಅಯ್ಯಯ್ಯೋ, ನಾಳೆ ಅಂತಾದ್ರೆ ಹೋಗೋದ್ ಹೆಂಗವ್ವ? ನಿಮ್ಮ ಅಪ್ಪನ್ ತವ ಏನ್ ಹೇಳೋದು? ಏನಾದ್ರೂ ಮಾಡಿ ಅತ್ಯವ, ನಾಳೆ ಡ್ಯಾನ್ಸ್ ಕಾಂಪಿಟೇಷನ್ ಆಗ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಪದ್ಮಿನಿ, ತಗೊಳಪ್ಪ ಇದು. ಏನಪ್ಪಯ್ಯ ಇದು? ತೆಗೆದು ನೋಡು. ಸ್ಮಾರ್ಟ್ ಫೋನು. ಅಪ್ಪಯ್ಯ, ಏನು ಸ್ಮಾರ್ಟ್ ಫೋನು ಈ ಮನೆ ಒಳಗೆ ಕಾಲಿಕ್ಬಾರ್ದು ಅಂತಿದ್ದವನು ತಾನೇ ತಂದ್ಕೊಡ್ತಾವನಲ್ಲ ಅಂತ ಆಶ್ಚರ್ಯ ಆಗ್ತೈತಾ? ನೋಡು, ನೀನು ಮದುವೆ ಗೊತ್ತಾಗಿರೋ ಹುಡುಗಿ. ಅಳಿಯಂದ್ರಿಗೆ ನಿಂತವ ಅವಾಗವಾಗ ಮಾತಾಡೋ ಆಸೆ ಬರೋ ಸಹಜ. ಮನೆಗೇನೋ ಚಿಕ್ಕ ಫೋನ್ ಐತೆ, ಆದ್ರೂ ನಿನಗೆ ಒಂದು ಬ್ಯಾರೆ ಇರ್ಲಿ ಅಂತ ತಂದಿವ್ನಿ.
ಪುಟ, ನೀನ್ ಇದನ್ನ ಕೆಟ್ಟದಾಗ ಬರ್ಸ್ಕೊಳ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತಿ. ಅಪ್ಪಯ್ಯ, ನನ್ಗೇನ್ ಹೇಳ್ಬೇಕಂತಾನೆ ಗೊತ್ತಾಯ್ತಿಲ್ಲ. ಊರವರೆಲ್ಲ ನಿಮ್ಮಪ್ಪಯ್ಯ ಕೋಪಿಷ್ಟ, ನಿಂತ್ರೆ ತಪ್ಪು ಕುಂತ್ರೆ ತಪ್ಪು ಅಂತಾರೆ. ನೀವೆಲ್ಲ ಹೆಂಗ್ ಬದುಕ್ತೀರಾ ಅಂತಾನೂ ಕೇಳ್ತಾರೆ. ಆದ್ರೆ ನಿಮ್ಗೆ ಎಷ್ಟ್ ಕೋಪ ಬರ್ತೈತೋ ಅದಕ್ ದುಪ್ಪಟ್ಟು ನಮ್ಯಾಗ ಪ್ರೀತಿ ಐತೆ. ನೀವ್ ಯಾವ ತಪ್ಪು ಸರಿ ಅಂತ ತಿಳ್ಸಿದ್ರಿಂದಾನೆ ನಾವ್ ಒಂದೊಂದ್ ಕೆಲ್ಸ ಮಾಡುವಾಗೂ 100 ಸಲ ಯೋಚ್ಸಂಗಾಗೋದು. ನೀವಿಲ್ದಿದ್ರೆ ನಾವ್ ಯಾರು ಇಲ್ಲ ಅಪ್ಪಯ್ಯ. ಇಷ್ಟಕ್ಕೆ ಕಣ್ ತುಂಬ್ಕೊಂಡ್ಬಿಡದ? ಹುಚ್ಚುಡುಗೆ. ಅಣ್ಣಯ್ಯ, ಇನ್ನೊಂದು ವಿಷಯ, ಪದ್ದುಗೆ ಒಳ್ಳೆ ಕಡೆ ಸಂಬಂಧ ಫಿಕ್ಸ್ ಆದ್ರೆ ಪುಣ್ಯಕ್ಷೇತ್ರವ ದರ್ಶನ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಈಗಿಂತ ಒಳ್ಳೆ ಸಂಬಂಧ ಸಿಕ್ಕೈತೆ. ಅದಕ್ಕೆ ನಾಳೆ ನಾನು ಪದ್ದು ಪೂರ್ವಿಯ ಕರ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗ್ಬರುವ ಅಂತ. ಹರಕೆ ಅಂತಿದ್ಯಾ? ಇಲ್ಲ ಅನ್ನಕ್ಕಾಗ್ದು, ತೀರ್ಸ್ಲೇಬೇಕು. ನಾಳೆ ಆಗೋಗ್ಬಿಡ್ಲಿ. ಈ ಬಸ್ ಕಿಸ್ ಅಂತಿದ್ಯಲ್ಲ, ಬೇಡ, ಒಂದು ಕಾರ್ಗೆ ಹೇಳ್ಬಿಡ್ತೀನಿ, ಖರ್ಚಾದ್ರೂ ಆಗ್ಲಿ. ಏ ಲೀಲಾ, ನಾಳೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ಲ ತಯಾರಿ ಮಾಡ್ಕೊ ಆತಲ್ಲ. ಹ ಅಕ್ಯವ್ವ, ಯಾಕೋ ನಾನು ಈ ಡ್ಯಾನ್ಸಿನ ಆಸನ ಬಿಟ್ಬಿಡೋದೆ ಸರಿ ಅನ್ಸ್ತೈತೆ. ಅಯ್ಯೋ, ಎಲ್ಲ ಸಂದಾಗಿತ್ತು ಕಣವ. ಆದ್ರೆ ನಿಮ್ಮ ಅಪ್ಪಯ್ಯ ತಾನೂ ಬರ್ತೀನಿ ಅಂತ ಹೇಳ್ಬಾರ್ದಿತ್ತು. ನನ್ ಮೊದ್ಲೇಕಿತ್ತ ಡ್ಯಾನ್ಸ್ ಮಾಡಿದಾಗ ಎಲ್ರುವೆ ಈ ಡ್ಯಾನ್ಸ್ನೇ ಗುರಿಯಾಗಿ ಮಾಡ್ಕೋ, ಸೀರಿಯಸ್ ಆಗಿ ತಕ್ಕ ಅಂದಾಗ ಏನೇನೋ ಕನ್ಸ್ ಕಟ್ಕೊಂಡ್ಬಿಟ್ಟೆ. ಅದೇ ತೆಪ್ಪಾಯ್ತು. ಊರ್ನಾಗಿರೋ ಸಮಸ್ಯೆ ಎಲ್ಲ ಈ ಊರ್ವಸಿ ತಾನೇ ಬರ್ತೈತಲ್ಲ ಶಿವನೇ. ನೀನೇ ಇದಕ್ಕೊಂದ್ ದಾರಿ ತೋರ್ಸು. ಐಡಿಯಾ. ಹೇ ಹುಡುಗಿ, ನಾನೇ ನೀನು ಮದುವೆ ಆಗೋ ಹುಡುಗ ಅಂತ ಗೊತ್ತಾದ್ಮೇಲೆ ಫಸ್ಟ್ ಟೈಮ್ ನಾಳೆ ನೀನು ಮೀಟ್ ಆಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಹೇ ನಂದನ್, ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟು? ಅಣ್ಣ, ಜೀವನದಲ್ಲಿ ಕೆಲವು ಫಸ್ಟ್ಗಳನ್ನ ಮರೆಯೋಕ್ಕಾಗಲ್ಲ. ಫಸ್ಟ್ ಡೇ ಸ್ಕೂಲು, ಫಸ್ಟ್ ಸೈಕಲ್ ಓಡಿಸ್ ಬಿದ್ದ ಗಾಯ, ಫಸ್ಟ್ ಫ್ರೆಂಡು, ಫಸ್ಟ್ ಕ್ರಶ್ಶು, ಫಸ್ಟ್ ಗಿಫ್ಟು, ಈ ಥರ ಎಲ್ಲ ಅನುಭವಕ್ಕೂ ಒಂದು ಮೊದಲು ಅಂತ ಇರುತ್ತೆ. ಅದೇ ಥರ ಒಂದು ಫಸ್ಟ್ ಅಣ್ಣ ನಾಳೆ. ಅದಕ್ಕೆ ಒಂಥರ ಖುಷಿ, ಒಂಥರ ಭಯ, ಏನೋ ಒಂಥರ ಹೇಳೋಕ್ಕಾಗ್ದಿರೋ ಫೀಲಿಂಗು. ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು. ಇಷ್ಟ ಆಗೇ ಆಗುತ್ತೆ. ಅಜ್ಜಿನೇ ಓಕೆ ಅಂದಮೇಲೆ ಇನ್ನೇನು. ಅದು ನಿಜ ನಂದನ್, ಅಮ್ಮಾಜಿ ಕೊಟ್ಟು ಧೈರ್ಯನೇ ಅಲ್ವಾ ನಾವು ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದು. ಆ ಕಣ್ಗಳನ್ನ ನೆನೆಸ್ಕೊಂಡ್ರೆ ನಿದ್ದೆ ಮಾಯನೇ ಬಿಡು. ಏಯ್, ಅದನ್ನೆಲ್ಲ ಈಗಲೇ ಯೋಚಿಸ್ಬಾರ್ದು ಕಣ. ಆದರೂ ಆ ಕಣ್ಗಳನ್ನ ಹೆಂಗ್ ಮರಿಲಣ್ಣ? ನಾನಂತೂ ಲಾಭ ನಷ್ಟ ಅಂತೆಲ್ಲ ಈಗಲೇ ಯೋಚಿಸಲ್ಲ. ಇದರಲ್ಲಿ ಲಾಭ ನಷ್ಟ ಏನು ಬಂತು? ಲಾಭ ನಷ್ಟನೇ ಅಲ್ವಾ ಬಿಸ್ನೆಸ್ನ 2 ಕಣ್ಗಳು. ನಾನು ಕ್ಯಾಟ್ರಿಂಗ್ ಶುರು ಮಾಡಿದಾಗಿಂದ ನಂಗೆ ಸಿಕ್ಕಿರೋ ಫಸ್ಟ್ ಆರ್ಡರ್ ಅಲ್ವಾ ಇದು. ನಾನಂತೂ ಇದನ್ನ ಬಿಸ್ನೆಸ್ ಅನ್ಕೊಳ್ಳಲ್ಲ. ನೀನು ಇಷ್ಟೊತ್ತು ಕೇಟ್ರಿಂಗ್ ಬಗ್ಗೆ ಹೇಳ್ತಿದ್ದ? ಹೌದು, ಮತ್ತೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೆ? ನಾನು ಅದ್ರ ಬಗ್ಗೆನೇ ಹೇಳ್ತಿದ್ದೆ.
ಸರಿ ಬಾಯ್. ಏ ನಂದನ್ ನಂದನ್ ನಿಂತ್ಕೊಳ್ಳೋ. ಏನಾಯ್ತು ಇವನ್ಗೆ? ಇಷ್ಟ ತನಕ ಚೆನ್ನಾಗೇ ಇದ್ನಲ್ಲ. ಇವತ್ತೇ ಜ್ವರ ಬರ್ಬೇಕಿತ್ತ ಪಾವ್ನಿ? ಅಯ್ಯೋ ಅತ್ಯವ, ನೀವಿಷ್ಟು ಚಿಕ್ಕದಾಗಿ ಹೇಳಿದ್ರೆ ಅಪ್ಪ ಹಿಂಗೆ ಕೇಳ್ಸಕ್ಕಿಲ್ಲ. ಹೌದಲ್ವಾ? ಹೊರಗಡೆ ತಿಂಡಿ ಏನು ತಿನ್ಬೇಡ ಅಂತ ಏಟ್ ಹೇಳಿದ್ರು ಕೇಳಕ್ಕಿಲ್ಲ ಪಾವ್ನಿ ನೀನು. ಐಸ್ ಕ್ಯಾಂಡಿ, ಪೆಪ್ರಮೆಂಟು, ಚಿಪ್ಸ್ ಅಂತ ಕೈಗೆ ಸಿಕ್ಕಿದ್ದೆಲ್ಲ ಮೇದ್ ಬಿಡ್ತೀಯ. ಮೈ ಹೆಂಗ್ ಸುಡ್ತೈತೆ. ಅಯ್ಯೋ ಪಾವನಿ ಹಿಂಗ್ಯಾಕೆ ಮಲ್ಗಿವಳೆ? ಏನಾಯ್ತು ಅವಳಿಗೆ? ಜ್ವರ ಬಂದೈತೆ ಅಣ್ಣಯ್ಯ, ಸೋಡಿ ಅಂತ ಮಲಗ್ಬಿಟ್ಟವಳೆ. ಪಾನಿ ಬಂಗಾರ ಓನಾಯ್ತವ? ಅಪ್ಪಯ್ಯ ಇಲ್ಲಿ ನೋಡಿ, 101 ಡಿಗ್ರಿ ಜ್ವರ. ಅಯ್ಯಯ್ಯೋ. ಏ ಲೀಲಾ, ಕರ್ಕೊಳ್ಳ ಡಾಕ್ಟರ್ ತಕೋಬಿಟ್ಟು ಸುಜಿ ಚುಚ್ಚಿಸ್ಕೊಂಡ್ ಬಂದ್ಬಿಡೋಣ. ಎಪ್ಸಿಗಳು ಸೂಜಿನ ಅಯ್ಯೋ, ಹೆದ್ರು ಬೇಡವ್ವಾ. ಅಣ್ಣಯ್ಯ, ಸೂಜಿ ಗೀಜಿ ಎಲ್ಲ ಬೇಡ. ನಂತವ ಮಾತ್ರೆ ಇತ್ತು ಕೊಟ್ಟಿವ್ನಿ. ಆದ್ರೆ ನನ್ ಪ್ರಶ್ನೆ ಈಗ, ಈ ಪಾಟಿ ಜ್ವರ ಇಟ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದ್ ಹೆಂಗ್ ಇವಳನ್ನ? ಹಾಕಿಲ್ ಬಿಡು, ಇಂಥ ಜ್ವರದಲ್ಲಿ ಕರ್ಕೊಂಡು ಹೋಗಕ್ ಹಾಕಿಲ್ಲ. ಒಂದ್ ಕೆಲಸ ಮಾಡುವ, ನಾಳೆ ಏನು ಹೋಗೋದ್ ಬೇಡ, ಇನ್ನೊಂದ್ ದಿವ್ಸ ಹೋಗ. ಅಯ್ಯಯ್ಯೋ, ಎಲ್ಲ ತಯಾರಿ ಆಗದೆ ಈಗ ಹೋಗೋದ್ ಬೇಡ ಅಂದ್ರೆ ಹೆಂಗೆ? ಅಣ್ಣಯ್ಯ, ಮೊದ್ದು ಮದ್ವೆ ವಿಷಯ ಇದು. ಇದ್ರಾಗ ಎರಡೆರಡು ಯೋಚನೆ ಮಾಡಕ್ ಆಯ್ತದ? ಏ ಅರ್ಕೆಗೆ 12 ವರ್ಷ ಅಂತೆ, ಮುಂದಿನ ವಾರ ಹೋಗೋಣ ಬಿಡು. ರೀ, ಅಂದ್ರೂ ನಾಳೆ ಹೋಗ್ಬೇಕು ಅಂತ ಅನ್ಕೊಂಬಿಟ್ಟು ಆಗೈತಲ್ವಾ? ಅದಕ್ಕೆ ಇಷ್ಟು ಚಿಕ್ಕ ಮಗುನ ಮನೆಗೆ ಬಿಟ್ಟು ಹೋಗದ? ಅಯ್ಯೋ ಪದ್ದು, ಯಾಕವ್ವ ನಿನ್ ವಿಷಯದಾಗೆ ಹಿಂಗಾಗ್ತೈತೆ? ಅರ್ಕೆ ತೀರಿಸುವಾಗ ಅಡೆತಡೆ ಬರ್ಬಾರ್ದು ಅಂತಾರೆ, ಆದ್ರೆ ನಿನ್ನ ಅರ್ಕೆಗೆ ಬಂತಲ್ಲವ್ವ. ದೇವಸ್ಥಾನಕ್ ಹೋಗ್ಬೇಕು ಅಂತ ಒಂಟ್ಮೇಕೆ ಹೋಗ್ಬಿಡ್ಬೇಕು. ಇನ್ನೊಂದಿನ ಹೋಗೋದೆಲ್ಲ ಸರಿ ಹೋಗಕ್ಕಿಲ್ಲ. ದೇವ್ರ ಕೆಲ್ಸನ ನಿಧಾನ ಮಾಡ್ಬಾರ್ದು ಅಂತ ದೊಡ್ಡವ್ರೆ ಹೇಳಿಲ್ವಾ? ನನ್ ಪದ್ದುನ ಪದೇ ಪದೇ ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತೀಯ ಶಿವನೇ? ಆಯ್ತು ಬಿಡು. ಈಗ ನೀನು ಪೂರ್ವಿ ಪದ್ಮಿನಿನ ಕರ್ಕೊಂಡು ಹೋಗ್ಬಿಟ್ಟು ಅರ್ಕೆ ತೀರಿಸ್ಕೊಂಡ್ ಬಂದ್ಬಿಡು. ನಾನು ಇವರಮ್ಮ ಮನೆಗೆ ಇರ್ತೀವಿ. ಎಲ್ರೂ ಹುಷಾರಾಗಿ ಹೋಗಿ ಬನ್ನಿ. ಹೋದ್ ಕೂಡ್ಲೆ ಫೋನ್ ಮಾಡು ಜಯಂತಿ. ಸರಿ ಅಕ್ಕ. ನಂದನ್, ಪದ್ಮಿನಿನ ನಾನು ತುಂಬಾ ಕೇಳಿದೆ ಅಂತ ಹೇಳು. ಹೋಗ್ಬಾ. ಎಲ್ಲ ತಗೊಂಡಿದ್ದೀರಲ್ಲ? ಹಾ ನೋಡು, ದೇವಸ್ಥಾನ ಆಯ್ತು, ನೀವಾಯ್ತು, ಅತ್ತ ಇತ್ತ ಎಲ್ಲೂ ಹೋಗ್ ಕೂಡ್ದು. ಗೊತ್ತಾಯ್ತಲ್ಲ? ಪೂರ್ವಿ ಬಗ್ಗೆ ಹುಷಾರು. ಇದಕ್ಕೆ ಕುತೂಹಲ ಜಾಸ್ತಿ, ಅವಸರ ಜಾಸ್ತಿ. ಸರಿಯಾ ನೋಡ್ಕೊ. ಅಣ್ಣಯ್ಯ, ನೀನ್ ಏನು ಚಿಂತೆ ಮಾಡ್ಬೇಡ. ಅಪ್ಪಯ್ಯ, ನಂಗೆ ಆಶೀರ್ವಾದ ಮಾಡಿ. ಈ ಡ್ಯಾನ್ಸ್ ಕಾಂಪಿಟೇಷನು ನನ್ನ ಬದುಕಿಗೆ ಯಾವ ತಿರುಗ್ ಕೊಡ್ತೈತೋ ಗೊತ್ತಿಲ್ಲ. ನಿಮ್ಮ ಹಾರೈಕೆ ನನ್ ಕಾಯ್ತೈತೆ ಅಪ್ಪಯ್ಯ.
ಒಳ್ಳೇದಾಗ ಎದೊಳ್ಳ ಬಾ. ಅವ್ವ ಸಂದವಾಗ್ಲಿ ಹುಷಾರಾಗಿ ಹೆದರ್ಕಬೇಡ. ಅಕ್ಕ ಟಾಟಾ. ಪೂರ್ವಿ ಅಕ್ಕ, ನಾನು ಹೇಳಿದ ಚಾಕ್ಲೇಟ್ ತಗೋಬಾ. ಸರಿ ಸರಿ, ನೀನು ರೆಸ್ಟ್ ಅಕ್ಕ. ಹೊಡಿ ಅಲ್ಲ ನೋಡ್ಯವ ನೋಡಿ ಹುಷಾರು. ಡ್ರೈವರ್ ಅಣ್ಣ, ನಾವ್ ಹೋಗ್ತಾ ಇರೋದು ಬೆಂಗಳೂರಿಗೆಯ. ಇದ್ ನಮ್ಮ ಮನೆ ಹಿಂಗ್ ಗೊತ್ತಿಲ್ಲ. ಗಾಡಿಯ ಬೆಂಗಳೂರು ಕಡೆ ತಿರ್ಗಿಸ್ಕೊಳ್ಳಿ.